ಹಾರ್ಟ್ ಅಟ್ಯಾಕ್ ಆಗೋ ಸಮಸ್ಯೆ ಅಥವಾ ನಮಗೆ ಪ್ಯಾರಲೈಸಿಸ್ ಆಗ್ತದಲ್ಲ ಅಂದ್ರೆ ಸ್ಟ್ರೋಕ್ ಆಗ್ತದಲ್ಲ ಈ ರೀತಿಯ ಸಮಸ್ಯೆ ಏನಾದ್ರೂ ಆಗೋದಿದ್ರೆ ಅದನ್ನ ನಾವು ಮೊದಲೇ ತಡೆಗಟ್ಟಬಹುದು. ಅದು ಹೇಗೆ ಅಂತಕೊಂಡು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಇದಕ್ಕೆ ನೀವು ಖರ್ಚು ಮಾಡಬೇಕಾಗಿರೋದು ದಿನಕ್ಕೆ ಕೇವಲ ₹1 ಅಷ್ಟೇ. ಇದನ್ನ ಮಾಡಿಕೊಂಡು ನೀವು ಜೀವಮಾನ ಇಡೀ ಯಾವುದೇ ರೀತಿಯ ಹೃದಯಕ್ಕೆ ಸಂಬಂಧಪಟ್ಟಂತಹ ಈ ಹಾರ್ಟ್ ಅಟ್ಯಾಕ್ ಆಗುವಂತ ಸಮಸ್ಯೆಯಿಂದ ದೂರ ಉಳಿಬಹುದು. ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಕೆಲವೊಮ್ಮೆ ಏನಾಗ್ತದೆ, ಪ್ಯಾರಲೈಸಿಸ್ ಆಗುತ್ತೆ ಅಂದ್ರೆ ಈ ಪಾರ್ಶ್ವವಾಯು ಸಮಸ್ಯೆ ಬರ್ತದೆ. ಅದೇ ರೀತಿಯಲ್ಲಿ ಹಾರ್ಟ್ ಅಟ್ಯಾಕ್ ಕೂಡ ಆಗುತ್ತೆ. ಇದೆಲ್ಲದಕ್ಕೂ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ನರ್ವ್ಗಳಲ್ಲಿ ಅಂದ್ರೆ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗೋದು. ಅದು ನಿಮ್ಗೆ ಗೊತ್ತೇ ಇದೆ. ಈಗ ಯಾವುದೋ ಒಂದು ಪೈಪ್ ಅಲ್ಲಿ ನೀರು ಸರಾಗಾಗಿ ಹೋಗ್ತಾ ಇದ್ರೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. ಅದರಲ್ಲಿ ಏನಾದ್ರು ಬೇರೆ ಏನಾದ್ರು ಸೇರ್ಕೊಂಡು ಅದು ಬ್ಲಾಕ್ ಆಗ್ತಾ ಬಂದಾಗ ಏನಾಗ್ತದೆ, ನೀರು ಸರಾಗವಾಗಿ ಹೋಗಲ್ಲ. ಅದೇ ತರದಲ್ಲಿ ನಮ್ಮ ನರಗಳಲ್ಲೂ ಕೂಡ ಅಷ್ಟೇ ರಕ್ತ ಸರಾಗವಾಗಿ ಸಂಚಾರ ಆಗ್ತಾ ಇದ್ರೆ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ. ಅದೇ ಬೇರೆ ಏನಾದ್ರು ಸಮಸ್ಯೆ ಆಗಿ ನಮ್ಮ ಅಲ್ಲಿ ಬ್ಲಾಕೇಜ್ ಆಗ್ಲಿಕ್ಕೆ ಪ್ರಾರಂಭ ಆದ್ರೆ ಈ ರೀತಿಯ ಸಮಸ್ಯೆ ಬರ್ತದೆ. ಹಾರ್ಟ್ ಅಟ್ಯಾಕ್ ಆಗಬಹುದು ಅಥವಾ ಪಾರ್ಶ್ವವಾಯು ಸಮಸ್ಯೆ ಬರಬಹುದು. ಈ ರೀತಿ ಎಲ್ಲ ಆಗ್ತದೆ. ಒಂದು ಸ್ಟ್ರೋಕ್ಸ್ ಅಂತಾರಲ್ಲ, ಈ ರೀತಿ ಆಗ್ತದೆ. ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಒಂದು ಅದ್ಭುತವಾದ ಮನೆಮದ್ದನ್ನು ನಾನು ಹೇಳ್ತಾ ಇದ್ದೇನೆ. ಇದೊಂದು ಮೆಡಿಕಲ್ ಜರ್ನಲ್ ಅಲ್ಲಿ ನಾನು ಓದಿರೋದು, ಅದನ್ನು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ. ನೋಡಿ, ಈ ಮನೆಮದ್ದು ಮಾಡ್ಲಿಕ್ಕೆ ನಮ್ಗೆ ಬೇಕಿರೋದು ಕೇವಲ ಎರಡೇ ಇಂಗ್ರೀಡಿಯೆಂಟ್ಸ್. ಒಂದು ಲಿಂಬೆಹಣ್ಣು ಮತ್ತೆ ಬೆಳ್ಳುಳ್ಳಿ, ಇಷ್ಟೇ ಬೇಕಿರೋದು. ಬನ್ನಿ ಇದನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ತೇನೆ. ನಿಮ್ಗೆ ಗೊತ್ತಿರಬೇಕು, ಬೆಳ್ಳುಳ್ಳಿ ಮತ್ತೆ ಲಿಂಬೆಹಣ್ಣಿನ ರಸ ಇದೆಯಲ್ಲ, ಇದು ನಮ್ಮ ಬ್ಲಡ್ ವೆಸಲ್ ನ ಕ್ಲೀನ್ ಮಾಡ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅದೇ ರೀತಿಯಲ್ಲಿ ಬ್ಲಡ್ ನ ಸ್ವಲ್ಪ ತಿನ್ ಮಾಡ್ತದೆ. ಅಂದ್ರೆ ತಿಕ್ಕಿರೋ